ಕೇಶವ್ ಕುಮಾರ್ ಅವರೇ, ನಾವು ಒಂದು ಒಕ್ಕೂಟ ವ್ಯವಸ್ಥೆ ಅಂತ ನಾವು ಮಾತನಾಡಬೇಕಾದಾಗ ಈ ಮೂಲ ಕಲ್ಪನೆಗಳೇ ಒಂದು ರೀತಿಯಲ್ಲಿ ಮರೆಯಾಗುವ ಕಾಲಘಟ್ಟದಲ್ಲಿ ನಾವಿದ್ದೀವ ಅಂತ. ಪುಸ್ತಕದಲ್ಲಿ ರೂಲ್ಸ್ ಎಲ್ಲ ಚೆನ್ನಾಗಿದೆ. ಒಕ್ಕೂಟ ವ್ಯವಸ್ಥೆ ಅಂದರೆ ಏನು, ಗಣತಂತ್ರ ವ್ಯವಸ್ಥೆ ಅಂದರೆ ಏನು, ಎಲ್ಲ ರಾಜ್ಯಗಳು. ಕಾರಣ 47ನಲ್ಲಿ ಸ್ವತಂತ್ರ ಬಂದಾಗಲೂ ಕೂಡ ಅವತ್ತಿಗೆ ಆಯಾ ರಾಜ್ಯಗಳನ್ನ ಬಿಟ್ಟಿದ್ರು. ಇದೆಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಪ್ಪ, ಸ್ವಾಯತ್ತ ಅಧಿಕಾರ ಅಂತ ಒಂದೊಂದು ರಾಜ್ಯಗಳಿಗೆ ನಿಮ್ಗಂತಿದೆ. ನಿಮ್ಮ ತೆರಿಗೆ ವಿಚಾರದಲ್ಲಿ, ಹಂಚಿಕೆ ವಿಚಾರದಲ್ಲಿ ಇವೆಲ್ಲ ಹಂಚಿಕೆ ಆಗಿಯೇ ಇಡೀ ದೇಶ ಅಂತ ಆಗಿದ್ದು. 516 ಸಂಸ್ಥಾನ, ಅದಕ್ಕಿಂತ ಮಿಗಿಲಾದ ಸಂಸ್ಥಾನಗಳನ್ನ ಒಗ್ಗೂಡಿಸಿದ್ದವತ್ತು ಅಂದರೆ ಸುಮ್ಮನೆ ಎಲ್ಲರೂ ನಾನು ಆಳ್ತೀನಿ ಬನ್ರೋ, ನಾನು ರೂಲ್ ಮಾಡ್ತೀನಿ ಬನ್ರೋ ಅಂತ ಯಾರೂ ಬರ್ತಾ ಇರಲಿಲ್ಲ ಅವತ್ತಿಗೆ. ಭಾಳ ಟಫ್ ಆಗಿಬಿಡೋದು ಅವತ್ತಿಗೆ. ಈಗೆಲ್ಲ ಆಗಿ ಒಂದು ಅದ್ಭುತ ದೇಶ ಅಂತ ಆದಮೇಲೆ ನಾವು ಮತ್ತೆ ಒಂಥರ ಈ ರಾಜರ ಕಾಲಕ್ಕೆ, ಈ ಚಕ್ರವರ್ತಿಗಳ ಕಾಲಕ್ಕೆ, ಈ ಕಾಲಕ್ಕೆ ನಾವು ಜಾರ್ತಾ ಇದ್ದೀವ ಅಂತ. ಅಲ್ಲ, ಈಗ ಏನಾಗ್ತಿದೆ ಅಂತಂದರೆ ಇವಾಗ ಅನುದಾನದ ಬಗ್ಗೆ ಒಂದು ನಡೀತಾ ಇದೆ, ಎಕಾನಮಿ ಬಗ್ಗೆ ಮಾತಾಡ್ತಿದ್ದಾರೆ. ಇವರು ಏನಂದರೆ ಬರೀ ಅನುಕೂಲದಿಂದ ರಾಜಕಾರಣ ಮಾಡ್ತಿದ್ದಾರೆ. ಅವ್ರಿಗೆ ಅನುಕೂಲ ಆಗಂಗೆ ಏನು ಬೇಕೋ ಅದು ಹೇಳೋದು ಅಷ್ಟೇ. ಇವತ್ತು ವಾಸ್ತವಗಳನ್ನ ಜನದ ಮುಂದೆ ಇಡ್ತಾ ಇಲ್ಲ. ಇವತ್ತು ಡಿಬೇಟ್ ನಡೀತಾ ಇತ್ತು. ಏನಂದರೆ ಇವರು ವೈಟ್ ಪೇಪರ್ ಅಂತೆ, ಅಪೋಸಿಷನ್ ಬ್ಲ್ಯಾಕ್ ಪೇಪರ್ ಅಂತ ದೃಷ್ಟಿ ಬಿಡ್ತಾರ ಅಂತ ಹೇಳ್ಬಿಟ್ಟು ಆ ವೈಟ್ ಪೇಪರ್ ನಾನು ನೋಡಿದೆ, ಡಿಸ್ಕಷನ್ ನೋಡಿದೆ. ಈ ಅವ್ರ 10 ವರ್ಷ ನಮ್ಮ 10 ವರ್ಷ ಅಂತ ಹೇಳ್ಬಿಟ್ಟು ಕಂಪಾರಿಸನ್ ಕೊಡ್ತಿದ್ರು. ಆದರೆ ಆ 10 ವರ್ಷ ಇನ್ನು ಹಿಂದೆ ಇವತ್ತಿನ ದಿವಸ PV ನರಸಿಂಹರಾವ್ ಅವರಿಗೆ ಭಾರತ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ. ಏನಂದರೆ ಎಕನಾಮಿಕ್ ರಿಫಾರ್ಮ್ಸ್ ತಂದವರು, ಅವರು ಲಿಬರೇಷನ್ ತಂದವರು. ಅವರು ಏನು ಈ 10 ವರ್ಷದಲ್ಲೇ ಎಲ್ಲ ಬದಲಾವಣೆಗಳಾಗೋದಂಗೆ ಇವರು ಹೇಳ್ತಾ ಇದ್ದಾರೆ. ಬಟ್ ಇದು ಇನ್ನೊಂದು ಮುಖಾನ ಇದೆ. ಇನ್ನೊಂದು ದಿವಸ ಇವಾಗ ಇದು 2G ಸ್ಕ್ಯಾಮ್ ಆಗಿತ್ತು. CAG ರಿಪೋರ್ಟ್ನ ಎಲ್ಲ ಎತ್ತಿ ಹಿಡಿದು ತೋರಿಸ್ತಾ ಇದ್ರು. ಅದೇ ಕಳೆದ ವರ್ಷ CAG ರಿಪೋರ್ಟ್ ನೋಡಿ, ರಿಪೋರ್ಟಲ್ಲಿ ಈ ರಸ್ತೆಗಳಲ್ಲಿ ನ್ಯಾಷನಲ್ ಹೈವೇಸ್ ಮಾಡೋದ್ರಲ್ಲಿ ಎಷ್ಟು ದೊಡ್ಡ ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು CAG ರಿಪೋರ್ಟಲ್ಲಿದೆ. ಆ ರಿಪೋರ್ಟ್ನ ಹೊರಗಡೆ ಹಾಕ್ಲಿ ಇವತ್ತಿನ ದಿವಸ, ಅದನ್ನು ಯಾರು ಮಾತಾಡ್ತಾ ಇಲ್ಲ. ಡಿಮಾನಿಟೈಸೇಷನ್ ಮಾಡೋದು, ಡಿಮಾನಿಟೈಸೇಷನ್ ಇಂದ ಎಷ್ಟು ಬ್ಲ್ಯಾಕ್ ಮನಿ ಬಂದ್ಬಿಡ್ತದೆ, ಎಲ್ಲಿ ಬಂತು ಅದ್ರದ್ದೊಂದು ದಾಖಲೆ ಕೊಡಿ. ಇರ್ತಾ ಇಲ್ಲ. ಎಷ್ಟು ಜನ ಸತ್ರು, ಅದರಿಂದ ಎಷ್ಟು ಅನಾನುಕೂಲಗಳಾಯಿತು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಇವ್ರು ಬೇಕಾದಂಗೆ ಅಷ್ಟೇ ಮಾತಾಡ್ತಾರೆ. ಇವತ್ತಿನ ದಿವಸ ಭ್ರಷ್ಟಾಚಾರ ಅಂತ ಹೇಳ್ತಾರೆ. ಭ್ರಷ್ಟಾಚಾರ ಇವರಲ್ಲಿ ಎಷ್ಟಾಗ್ತಿದೆ ಅಂತಂದರೆ, ಒಂದು ಸಣ್ಣ ಉದಾಹರಣೆ ಅಂದರೆ ಡೆಲ್ಲಿಯಲ್ಲಿ ಪ್ರಗತಿ ಮೈದಾನ ಒಂದು ಟನಲ್ ನಡೀತು. ಇವಾಗ ಇಲ್ಲಿ ಟನಲ್ ಮಾಡಬೇಕು ಅನ್ನೋ ಒಂದು ನಡೀತಾ ಇದೆ. ಅಲ್ಲೇ ಒಂದು ಟನಲ್ ಪ್ರಾಜೆಕ್ಟ್ 777 ಕೋಟಿ ಆಯಿತು. ಪ್ರಧಾನಮಂತ್ರಿಗಳೇ ಹೋಗಿ ಇನಾಗ್ರೇಷನ್ ಮಾಡಿ ದೊಡ್ಡ ಫೋಟೋ ಆಪ್ ಆಯಿತು. 1 ವರ್ಷ ಆಗಿದೆ. ಇವತ್ತಿನ ದಿವಸ ರಿಪೋರ್ಟ್ ಬಂದಿದೆ, ಅದು ಡೆತ್ ಟ್ರ್ಯಾಪ್ ಆಗ್ತಾ ಇದೆ, ಸೀಪೇಜ್ ಇದೆ, ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಇದರಲ್ಲಿ ಭ್ರಷ್ಟಾಚಾರ ಆಗಿರೋದು 700 ಕೋಟಿ ಚಿಲ್ಲರೆ ಆಗಿರೋ ಟನಲ್ ಅದು. ಕೇಶವ್ ಕುಮಾರ್ ಅವರೇ, ಗೊತ್ತಾ ಇದ್ವಿ ಅದ್ರ ಬಗ್ಗೆ. ಆ ಟನಲ್ಲು ಒಂದು ಸಾಧಾರಣ ಮಳೆಗೆ ಇಡೀ ಸುರಂಗ ಪೂರ್ತಿ ನೀರು ತುಂಬಿಕೊಳ್ಳುವಂತ ಎಲ್ಲಿ ಬೇಕಾದ್ರೂ ತುಂಬ್ಕೋಬಹುದು. ಒಂದು ಭಾಗ ಖಾಸಗಿ 700 ಕೋಟಿ 777 ಕೋಟಿ ಆಗಿರೋದು. ಕಂಪ್ನಿ ಹೆಸರು ನಾನು ಈಗ ಮೆನ್ಷನ್ ಮಾಡಲ್ಲ. ಆ ಕಂಪ್ನಿ ಕೊಟ್ಟಿದ್ದಂಥ ಗುತ್ತಿಗೆ ಅವ್ರೇನು ಹೇಳ್ತಾರೆ, ಅನ್ರಿಪೇರಬಲ್ ಅಂತಾರೆ. ಇದನ್ನ ಯಾವುದೇ ಕಾರಣಕ್ಕೂ ರಿಪೇರಿ ಮಾಡಕ್ ಸಾಧ್ಯನೇ ಇಲ್ಲ. ಜೊತೆಗೆ ಒಂದು ವೇಳೆ ಅಂತ ದುಸ್ಸಾಹಸಕ್ಕೆ ನೀವು ಕೈ ಹಾಕ್ತೀವಿ ಅಂದ್ರು ಮಿನಿಮಮ್ 500 ಕೋಟಿ ಬೇಕು ಅಂತ. ಆ ಕಂಪನಿ ಹೆಸರು ಹೇಳಿ ಅದನ್ನ ಬ್ಲ್ಯಾಕ್ ಲಿಸ್ಟ್ ಯಾಕೆ ಮಾಡಲ್ಲ ಇವರು? ಆಮೇಲೆ ಈಗ ಏನಾಗಿದೆ, ಬ್ರಿಡ್ಜ್ ಮಾಡ್ತಾ ಇದ್ದೀನಿ, ರೋಡ್ ಖುಷಿಯಪ್ಪ ಆಯಿತು ಮಾಡ್ತಾ ಇದ್ದೀನಿ, ಈ ಥರದ್ದು ಇದೆಯಲ್ಲ, ಇಂಥದ್ದೇ ಬ್ರಿಡ್ಜ್ಗಳ ಬಗ್ಗೆ, ಅವುಗಳ ಕಳಪೆ ಕ್ವಾಲಿಟಿಗಳ ಬಗ್ಗೆ ಇದು ಹೇಳಿದ್ರಲ್ಲ ನೀವು. ಪ್ರಗತಿ ಮೈದಾನ ಡೆಲ್ಲಿ ಸಂಪರ್ಕ ಮಾಡುವಂಥ ಒಂದು ಟನಲ್ ಅಂತ ಹೇಳಿ 500 ಕೋಟಿ ರೂಪಾಯಿ ಬೇಕಂತ ಅದಕ್ಕೆ ರಿಪೇರಿ ಮಾಡಕ್ಕೆ. ಖರ್ಚು ಮಾಡಿರೋದು 700 ಕೋಟಿ. ಎಷ್ಟು ಕಳಪೆ ಕಾಮಗಾರಿ ಆಗಿದ್ರೆ, ಎಷ್ಟು ಯೋಜನಾ ರಹಿತವಾಗಿ ಅದಾಗಿದ್ರೆ, ಇದನ್ನೇನಾದ್ರೂ ಮಾತಾಡ್ಬಿಟ್ರೆ ಅದಕ್ಕೊಂದು ಸ್ಟಿಕ್ಕರ್ ಬಂದ್ಬಿಡುತ್ತೆ. ಇದು ನಮಗೆ ಬೇಕಾಗಿಲ್ಲ. ಕೆಲಸ ಮಾಡಿದ್ದೀರಾ ಹೇಳಿ, ಯಾರು ಮಾಡಿದಾನೋ ಅವ್ನು ಹೇಳಿ. ಲಂಚ ತಗೊಂಡಿದ್ನ, ಕಳಪೆ ಕಾಮಗಾರಿ ಮಾಡಿದ್ನ. ಟೋಲು ತಗೋತೀರಿ, ಗಾಡಿ ಹೊಸಾದ್ ಕೊಂಡ್ಕೊಂಡ ತಕ್ಷಣ ರೋಡ್ ಟ್ಯಾಕ್ಸು ನೀವು ತೊಗೊಂಡಿರ್ತೀರಿ. ಪೆಟ್ರೋಲ್ ಹಾಕಿದ್ರೆ ಆ ಪೆಟ್ರೋಲು ಟ್ಯಾಕ್ಸು ತೊಗೋತೀರಿ. ಸುರಂಗ ಅಂದರೆ ಸುರಂಗನೂ ಈಗ ಹಾಳು ಮಾಡಿಕೊಂಡು ಎಷ್ಟು ಎಲ್ಲಿವರೆಗೂ ಬರುತ್ತೆ ಅಂಥೇಳಿ. ಇಲ್ಲಿ ನನ್ನ ಪಾರ್ವತೀಶ್ ಅವರೇ, ಇಂಪಾರ್ಟೆಂಟ್ ಪಾಯಿಂಟ್ ಒಂದಿತ್ತು. ಈಗ ನಿನ್ನೆಯ ಅವ್ರು ಹೇಳ್ತಾರೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಶ್ವೇತಪತ್ರ ಮತ್ತು ಕಪ್ಪು ಪತ್ರ ಅಂತ ಈ ಥರದ್ದು ಏನೋ ಒಂದು ಬಂದಾಗ, ಎದುರಾಳಿಗಳ ಕಡೆಯಿಂದ ಒಂದು ಟೀಕೆ ಬಂದಾಗ, ಆ ಟೀಕೆ ಯಾವ ಯೋಜನೆ ಖರ್ಗೆ ಅವರೇ, ಯಾವ ಯೋಜನೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ? ನಿಮ್ಮ ತಕರಾರು ಯಾವುದ್ರ ಬಗ್ಗೆ? ಚಾರ್ಜ್ ಶೀಟ್ ಯಾವುದ್ರ ಮೇಲೆ ಹಾಕ್ತಾ ಇದ್ದೀರಿ ನೀವು? ಎಕನಾಮಿಕ್ಸ್ ಬಗ್ಗೆನಾ, ಇಲ್ಲ ಸುಧಾರಣೆಗಳ ಬಗ್ಗೆನಾ, ತೆರಿಗೆ ಬಗ್ಗೆನಾ, ಬ್ಲ್ಯಾಕ್ ಮನಿ ಬಗ್ಗೆನಾ, GST ಬಗ್ಗೆನಾ, GDP ಬಗ್ಗೆನಾ, ನೋಟ್ ಬ್ಯಾನ್ ಬಗ್ಗೆನಾ? ಹೇಳಿ, ಕಮಾನ್, ನಾನು ರೆಡಿ ಇದ್ದೀನಿ, ಬನ್ನಿ ಅಂಕಿಅಂಶ ಸಮೇತ. ಇವತ್ತಾಗಲ್ಲ, ನೀವು ಸಡನ್ನಾಗಿ ಕೇಳ್ತಾ ಇದ್ದೀರಿ, ಒಂದಿನ ಟೈಮ್ ಕೊಡಿ, ಸದನ ನಡೀತಾ ಇರ್ತದೆ, ನಾನು ಆನ್ಸರ್ ಕೊಡ್ತೀನಿ ಅನ್ನೋದು ಬಿಟ್ಬಿಟ್ಟು, ಇದು ಎಲ್ಲ ಒಳ್ಳೆ ಕೆಲಸ ಆಗ್ತಾ ಇರಬೇಕಾದ್ರೆ ಈ ದೇಶದಲ್ಲಿ ಒಂದು ದೃಷ್ಟಿ ಬೀಳಬಾರ್ದು. ನಜರ್ ನಾಲಗೆ ಆ ಥರದೊಂದು ಕಪ್ಪು ಪತ್ರವನ್ನು ಬಿಟ್ಬಿಟ್ಟಿದ್ದಾರೆ ಅಂತ ಬಂದಾಗ, ಯಾಕೆ ಇದು ಈ ಮಟ್ಟಿಗೆ ಯಾಕೆ ಹೋಗ್ತಾ ಇದ್ದೀವಿ ನಾವು ಅಂತ ಆನ್ಸರ್ ಮಾಡಿದರೆ, ಎಂಥ ಬಿಫಿಟ್ಟಿಂಗ್ ಆನ್ಸರ್ ಆಗಿರೋದು ಅಲ್ವಾ, ಎಂಥ ರಿಪ್ಲೈ ಆಗಿರೋದು. ಖರ್ಗೆ ಅವ್ರು ಹೇಳಿದ್ರಂತೆ, ತಂಡ ಹೊಡೆದ್ಬಿಟ್ರಂತೆ ಖರ್ಗೆ ಅವರು ಕೊಟ್ಟಂಥ ಉತ್ತರ ಸದನದಲ್ಲಿ ಅಂತ ಬರೋದಲ್ವೇ. ಏನಕ್ಕೂ ಅಂಕಿಅಂಶ ಇಲ್ಲ, ನಗು, ಹಾಸ್ಯ ಚಟಾಕಿ. ಇದು ಯಾಕೆ ಹೀಗೆ ಅಂತ, ನಗು, ಜೋಕ್ಸ್.
ಅಲ್ಲ ಬರೀ ಜೋಕ್ಸೇ ಆಗ್ಬಿಟ್ಟಿದೆ ಸೆಷನ್ ಅಲ್ಲಿ ನೋಡ್ತಿದ್ವಿ. ಒಂದು ನಾವೀಗ ಸಾಗಿ ಹೋಗ್ತಾ ಇರುವಂಥ ಕಾಲಘಟ್ಟದಲ್ಲಿ ಇರೋ ಪ್ರಭುತ್ವ, ಈ ಪ್ರಭುತ್ವದ ಸ್ವರೂಪ ನೇಚರ್ ಏನಂತಂದರೆ ವಿಮರ್ಶೆಯನ್ನಾಗಲಿ ಟೀಕೆಯನ್ನಾಗಲಿ ಪ್ರತಿರೋಧನವಾಗಲಿ ಏನನ್ನೂ ಸಹ ಪ್ರಶ್ನೆಯನ್ನು ಸಹ ಸಹಿಸ್ಕೊಳ್ಳೋಕ್ಕೆ ಸಿದ್ಧವಿಲ್ಲದೆ ಇರೋಂಥ ಸ್ಪಷ್ಟ ರೂಪದ ಸರ್ವಾಧಿಕಾರಿ ಸ್ವರೂಪ ಇದೆ. ಇದರ ಅಭಿವ್ಯಕ್ತಿ ಹೀಗೆ ಇದೆ. ಕಾಂಗ್ರೆಸ್ ಮುಕ್ತ ಭಾರತ ಅಂತಲೇ ಒಂದು 6-8 ವರ್ಷ ಮಾತಾಡ್ಕೊಂಡು ಬಂದಿದ್ದಾರೆ ಇವರು. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷವೇ ಇರಬಾರ್ದು ಅಂತೇಳಿ ಮಾತಾಡ್ತಾ ಬಂದಿರೋರು ಇವರು. ಈಗ ಚುನಾವಣೆಗೆ ನಂಬರ್ಸ್ ಬೇಕು. ಚುನಾವಣೆ ಆಗುವಾಗ ಅವ್ರಿಗೆ ಎಷ್ಟು ಮತ ಬಂತು, ನಿಮ್ಗೆ ಎಷ್ಟು ಮತ ಬಂತು, ಹೆಚ್ಚು ಮತ ಪಡೆದಿರೋರು ಪ್ರತಿನಿಧಿ ಆಗ್ತಾರೆ. ಒಂದ್ಸರಿ ಚುನಾವಣೆ ಮುಗಿದ ಮೇಲೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬರ್ಸ್ ಏನಕ್ಕೆ ಬೇಕು? ನಿಮ್ಮ ಹತ್ರ 30 ನಂಬರ್ ಇದೆಯಾ, 60 ನಂಬರ್ ಇದೆಯಾ? ನೀವು ವಿರೋಧ ಪಕ್ಷ ಅಷ್ಟೇ. ಅದಕ್ಕೇನಕ್ಕೊಂದು ಮಾನದಂಡ ನಿಗದಿ ಮಾಡಿ ವಿರೋಧ ಪಕ್ಷದ ಸ್ಥಾನಮಾನವೂ ಇಲ್ಲ ನಿಮಗೆ ಅಂತ ಹೇಳಿ ಇಲ್ಲೂ ಆಗಿಸ್ಬಿಡೋದಿದೆಯಲ್ಲ. ಪ್ರಶ್ನಿಸುವುದನ್ನೇ ಒಪ್ಪದೇ ಇರುವಂಥ ಮನಸ್ಥಿತಿ ಇದು ನಿಜವಾಗ್ಲೂ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಭಾಳ ಅಪಾಯಕಾರಿ ಇರುವಂಥದ್ದು. ರಮಾಕಾಂತ್ ನೋಡಿ, ಭಾರತದ ಈ ಒಕ್ಕೂಟ ಏನಿದೆ, ನೀವು ಈ ಜಗತ್ತಿನಲ್ಲಿ ಅನೇಕ ದೇಶಗಳು ಬಹುಭಾಷೆ, ಬಹುಸಂಸ್ಕೃತಿ, ವಿಭಿನ್ನ ಆರ್ಥಿಕತೆಯ ಕಂಪೋಸಿಷನ್ ಇರುವಂಥ ಒಕ್ಕೂಟಗಳಿಲ್ಲ. ಭಾರತದ ಒಕ್ಕೂಟ ಅತ್ಯಂತ ಸಂಕೀರ್ಣವಾಗಿರುವಂಥದ್ದು. ನೀವು ಜಗತ್ತಿನ ಬೇರೆ ಯಾವುದೇ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಕಾಣದೇ ಇರೋಷ್ಟು ಸಂಕೀರ್ಣವಾದ ಸಂಗತಿಗಳಿದೆ. ಹಲವು ಭಾಷಿಕ ಸಮುದಾಯಗಳು, ಹಲವು ಆರ್ಥಿಕತೆಗಳು, ಕೃಷಿ ಪ್ರಧಾನ ಆರ್ಥಿಕತೆ, ಕೈಗಾರಿಕಾ ಪ್ರಧಾನ ಆರ್ಥಿಕತೆ, ಟೆಕ್ನಾಲಜಿ ಆಧಾರಿತ ಆರ್ಥಿಕತೆ, ಈ ಥರದ್ದು ಏನೇನೋ ಹರಡಿಕೊಂಡಿದೆ. ಇದನ್ನ ನಿಭಾಯಿಸುವವನು, ಇದರ ನಾಯಕರಾಗುವಂಥ ವ್ಯಕ್ತಿ ಅತ್ಯಂತ ಪ್ರಬುದ್ಧನಾಗಿರಬೇಕು, ಸಂಯಮಶೀಲನಾಗಿರಬೇಕು. ಈ ಭಾಷೆಯಲ್ಲಿ ಮಾತಾಡೋದು, ಗೇಲಿ ಮಾಡುವಂಥದ್ದು, ಉಡಾಫೆ ಮಾಡಿ ಯಾವುದೇ ಸ್ಪಷ್ಟವಾದ ಉತ್ತರ ಕೊಡದೆ ತಪ್ಪಿಸ್ಕೊಂಡು ತಿರುಗಾಡೋದು, ಮಾಧ್ಯಮಗಳನ್ನ ಮುಖಾಮುಖಿಯಾಗಿ ಯಾವ ಪ್ರಶ್ನೆಗೂ ಉತ್ತರ ಕೊಡದೇ ಇರುವಂಥದ್ದು, ಈ ಆರೋಗ್ಯನ್ಸ್ ಇದೆಯಲ್ಲ, ಇದು ಈ ಡೆಮೋಕ್ರಸಿಗೆ ಒಳ್ಳೇದು ಮಾಡೋದಿಲ್ಲ.